ಬರುವಂತ ಪ್ರತಿಯೊಬ್ಬರು ಏನ್ ಮಾಡ್ತಾ ಇದ್ರು, ಬಿಡುಗಡೆ ಹೊಂದ್ಕೊಂಡು ಹೋಗ್ತಾ ಇದ್ರು. ಅದೇ ರೀತಿಯಾಗಿ ದೇವರ ಮಕ್ಕಳು, ಇವತ್ತು ನೀವೆಲ್ಲರೂ ಈ ಒಂದು ಸಭೆ ಇದೆ, ಇಲ್ಲಿ ಒಂದು ಪಾಸ್ಟರ್ ಇದ್ದಾರಂತಲ್ಲ, ಯೇಸು ಸ್ವಾಮಿನ ನೋಡ್ಕೊಂಡು ನೀವೆಲ್ಲರೂ ಬಂದಿದ್ದೀರಾ. ಅದೇ ಏಸಪ್ಪ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ನಿಮ್ಮ ಸಮಸ್ಯೆ ಏನೇ ಆಗಿರ್ಬೋದು, ನಿಮ್ಮ ವಿಷಯ ಏನೇ ಆಗಿರ್ಬೋದು, ನಿಮ್ಮ ಜೀವಿತದಲ್ಲಿ ಎಂತ ಒಂದು ಕಷ್ಟದಲ್ಲಿ ಬಂದಿರ್ಬೋದು, ಆದ್ರೆ ಯೇಸು ಸ್ವಾಮಿ ಬಳಿಯಲ್ಲಿ ಬಂದು ನೀವು ಪ್ರಾರ್ಥನೆ ಮಾಡುವಾಗ ಖಂಡಿತ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡೋದಕ್ಕೆ ನಮ್ಮ ದೇವರಿಂದ ಸಾಧ್ಯ. ನೋಡಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡೋ ಪ್ರಕಾರ ನೀವು ಅನೇಕ ಡಾಕ್ಟರ್ ಬಳಿಯಲ್ಲಿ ಹೋಗಿರ್ಬೋದು, ಅನೇಕ ಪೂಜಾರಿಗಳ ಬಳಿಯಲ್ಲಿ, ಮಂತ್ರವಾದಿಗಳ ಬಳಿಯಲ್ಲಿ, ಎಲ್ಲಿ ಹೋದ್ರೂ ಕೂಡ ನಿಮಗೆ ಬಿಡುಗಡೆ ಆಗದಿರಂತ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿಗೆ ಬಳಿಗೆ ಬರುವಂತ ನಿಮ್ಮ ಜೀವಿತದಲ್ಲಿ ಆತನ ಅದ್ಭುತ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಯೇಸುನ ಹುಡುಕೊಂಡು ನೀವು ಬಂದಿರೋದಾದ್ರೆ ಆತನ ಅಸಾಧ್ಯಗಳನ್ನು ಸಾಧ್ಯ ಮಾಡೋ ದೇವರು ನಮ್ಮ ದೇವರು. ನೋಡಿ, ಡಾಕ್ಟರ್ಗಳ ಕೈ ಬಿಟ್ಟಿರ್ಬೋದು, ಲೋಕದವರು ಕೈ ಬಿಟ್ಟಿರ್ಬೋದು, ಸಂಬಂಧಿಕ ನಿಮ್ಮನ್ನ ಕೈ ಬಿಟ್ಟಿರ್ಬೋದು, ಆದ್ರೆ ಯೇಸುನ ಬಳಿಗೆ ನೀವು ಬರುವಾಗ ನಿಮ್ಮನ್ನು ಕೈ ಬಿಡದೆ, ನಿಮ್ಮನ್ನು ಕೈ ಹಿಡಿದು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಆತನ ಬಿಡುಗಡೆ ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ ಸಹೋದರ ಸಹೋದರಿ, ದೇವರ ವಾಕ್ಯದಲ್ಲಿ ಹೇಳುತ್ತದೆ 68ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಹೋಗುವರು. ಹಲ್ಲೆಲೂಯಾ. ಅಂದ್ರೆ ನಮ್ಮ ದೇವರು ಇವತ್ತು ಈ ಕಾದು ಸಭೆಯಲ್ಲಿ ಕೂಡಿ ಬಂದಿರೋಂತ ಈ ಚಿಕ್ಕ ಮಕ್ಕಳಿಗೋಸ್ಕರ, ಇಲ್ಲಿ ಕೂಡಿ ಬಂದಿರೋ ಸಹೋದರಿಗೋಸ್ಕರ, ಈ ಹೇಮಂತ್ ಬ್ರದರಿಗೋಸ್ಕರ, ಅನೇಕರು ಇಲ್ಲಿ ಬಂದಿರೋರು ಯಾರು ಚೆನ್ನಾಗಿ ಬಂದಿಲ್ಲ, ಅನೇಕ ಸಮಸ್ಯೆಗಳಿಂದ, ಅನೇಕ ಕಷ್ಟದಿಂದ, ಹೋರಾಟದಿಂದ, ಪ್ರತಿಕೂಲದಿಂದ ಬಂದಿದ್ದೀರಾ, ಸಾಲದಿಂದ ಬಂದಿದ್ದೀರಾ, ಅನೇಕ ಇಕ್ಕಟ್ಟಿನಿಂದ, ದಾಂಪತ್ಯ ಜೀವಿತದ ಕೊರತೆಯಲ್ಲಿ, ಅನೇಕ ಇಕ್ಕಟ್ಟುಗಳಲ್ಲಿ ನೀವು ದೇವರನ್ನು ಹುಡ್ಕೊಂಡು ಬಂದಿದ್ದೀರಾ. ಆದ್ರೆ ಯೇಸು ಸ್ವಾಮಿ ಬಳಿಗೆ ನೀವು ಬಂದಿರುವಾಗ, ನಿಮಗೆ ಅನೇಕ ವಿರೋಧಗಳು ಎದ್ದಿರುವಾಗ, ಅನೇಕ ವಿರೋಧ ಶಕ್ತಿಗಳು ನಿಮಗೆ ವಿರುದ್ಧವಾಗಿ ಎದ್ದು ನಿಂತಿರುವಾಗ, ಮಾಟಮಂತ್ರ ಶಕ್ತಿಗಳು ನಿಮಗೆ ವಿರೋಧವಾಗಿ ತಡೆಯಾಗಿ ನಿಂತಿರುವಾಗ, ನಿಮ್ಮ ಜೀವಿತದಲ್ಲಿ ಬಿಡುಗಡೆ ನಡೆಯೋದಿಲ್ಲ, ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯೋದಿಲ್ಲ ಅಂತೇಳಿ ಶತ್ರು ನಿಮ್ಮ ಜೀವಿತವನ್ನು ವಿಧಿ ಬರೆದು ನಿಮ್ಮ ಜೀವನ ಮುಗಿದೋಯ್ತು, ನಿನ್ನ ಜೀವಿತ ನಾಶವಾಯ್ತು, ನೀನು ರೋಗದಲ್ಲೇ ಬಿದ್ದಿರ್ತೀಯ, ನಿನ್ನ ಕಷ್ಟದಲ್ಲೇ ಬಿದ್ದಿರ್ತೀಯ, ನಿನ್ನ ಸಮಸ್ಯೆದಲ್ಲೇ ಇರ್ತೀಯ ಅಂತೇಳಿ ಶತ್ರು ನಿನಗೆ ವಿರುದ್ಧವಾಗಿ ಎದ್ದು ನಿಂತಿರೋದಾದ್ರೆ, ಆದ್ರೆ ಇವತ್ತು ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ, ಇಲ್ಲಿ ಕೂಡಿ ಬಂದಿರೋ ಎಲ್ಲಾ ಜನರಿಗೋಸ್ಕರ, ನಮ್ಮ ಸಭೆಗೋಸ್ಕರ ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚಂದ್ರ ಹೋಗ್ತಾರಂತೆ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ಇವತ್ತು ದೇವರು ನಮಗೋಸ್ಕರ ಎದ್ದು ಹೊರಡ್ತಾ ಇದ್ದಾರೆ. ಹಲ್ಲೆಲೂಯಾ. ನನ್ನ ಮಕ್ಕಳು ದೇವ ಯೇಸು ಸ್ವಾಮಿ ಲೋಕದ ಮೇಲೆ ಎಷ್ಟೊಂದು ಪ್ರೀತಿನಿಟ್ಟು ಈ ಲೋಕಕ್ಕೆ ಒಬ್ಬನೇ ಮಗನನ್ನ ಕಲಿಸಿದ್ರು. ಯಾಕೋಸ್ಕರ? ನಿಮ್ಮ ಪಾಪಗಳನ್ನು ತೊಳೆಯೋದಕ್ಕೋಸ್ಕರ. ಆತ ನಮಗೋಸ್ಕರ ರಕ್ತ ಸುರಿಸಿದ್ರು, ನಮಗೋಸ್ಕರ ಪ್ರಾಣ ಕೊಟ್ಟರು. ನನ್ನ ಜನರು, ನನ್ನ ಮಕ್ಕಳು ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ವೇದನೆಯಲ್ಲಿದ್ದಾರೆ ಅಂತ ನೋಡಿಕೊಂಡು ಸುಮ್ಮನೆ ಇರೋ ದೇವರಲ್ಲ. ಇವತ್ತು ನಿನಗೆ ಕಷ್ಟ ಇದೆ, ಅನೇಕ ಶತ್ರು ನಿನಗೆ ಕಷ್ಟವನ್ನು ತಂದಾಕಿರ್ಬೋದು, ಶತ್ರುಗಳು ನಿನಗೆ ಬಾಧನೆ ತಂದಾಕಿರ್ಬೋದು, ರಾತ್ರಿಯಲ್ಲಿ ನಿದ್ರೆ ಮಾಡಕ್ಕಾಗದೆ, ಕಷ್ಟದಲ್ಲಿ, ವೇದನೆಯಲ್ಲಿ, ದುಃಖದಲ್ಲಿ ಈ ರೀತಿ ಶತ್ರು ನಿಮ್ಮನ್ನ ಬಾಧಿಸ್ತಾ ಇರ್ಬೋದು. ಆದ್ರೆ ಶತ್ರುವಿನ ಬಾಧೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ದೇವರು ಇವತ್ತು ನಿಮಗೋಸ್ಕರ, ನಮಗೋಸ್ಕರ ಆತನು ಎದ್ದು ಹೊರಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ಎದ್ದು ಹೊರಡುವಾಗ ವಿರೋಧವಾಗಿ ಎಷ್ಟೇ ಶತ್ರು ಎದುರಾಗಿ ಬಂದ್ರು, ಎಷ್ಟೇ ಸೈತಾನ ವಿರುದ್ಧವಾಗಿ ತಲೆ ಎತ್ತಿ ನಿಂತರು ಕೂಡ ಆತನ ಕಾರ್ಯಗಳೆಲ್ಲವೂ ನಾಶವಾಗಿ ದೇವರು ಇವತ್ತು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವರಾಗಿದ್ದಾರೆ. ಇವತ್ತು ಯೇಸು ಸ್ವಾಮಿ ಬಳಿಯಲ್ಲಿ ನೀವಾಗಿ ಬಂದಿಲ್ಲ, ದೇವರು ನಿಮ್ಮನ್ನ ಕರೆದುಕೊಂಡು ಬಂದಿರೋದು, ದೇವರು ನಿಮ್ಮನ್ನ ಹುಡುಕಿ ರಕ್ಷಿಸಿ ಆತ ನಿಮ್ಮನ್ನ ಆತುಕೊಂಡಿದ್ದಾನೆ. ದೇವರ ಮಕ್ಕಳೇ, ಇವತ್ತು ಮಕ್ಕಳ ಎಜುಕೇಶನ್ ವಿಷಯದಲ್ಲಿ ಇರ್ಬೋದು, ಹಣಕಾಸಿನ ವಿಷಯದಲ್ಲಿ ಇರ್ಬೋದು, ಯಾವ ಸಮಸ್ಯೆದಲ್ಲಿ ಇದ್ರು ಕೂಡ ದೇವರು ಇವತ್ತು ನಿಮಗೋಸ್ಕರ ಎದ್ದು ಹೊರಡುವನಾಗಿದ್ದಾನೆ. ಯಾವಾಗ ಎದ್ದು ಹೊರಡ್ತಾರೋ ಅಲ್ಲಿ ವೈರಿಗಳು ಚಂದ್ರ ಹೋಗ್ತಾರೆ. ದೇವರ ಮಕ್ಕಳೇ, ಅದೇ ರೀತಿ ಹೋಗಿಯೋ ಗಾಳಿಯಿಂದ ಹೇಗೋ ಹಾಗೆ ಆತನಿಂದ ಹಾರಿ ಹೋಗ್ತಾರೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಒಂದು ಬೆಂಕಿ ಹಾಕಿದಾಗ, ಯಾವ ಒಂದು ಬೆಂಕಿ ಹಾಕ್ತಾರೆ, ಸೌದೆ ಹಾಕ್ಬಿಟ್ಟು ಬೆಂಕಿ ಹಾಕುತ್ತೆ, ಹಾಕುವಾಗ ಹೊಗೆ ಹೋಗ್ತಾ ಇರುತ್ತಲ್ಲ, ಆ ಹೊಗೆ ಯಾವ ರೀತಿ ಹೋಗುತ್ತೆ, ಗಾಳಿಯಲ್ಲಿ ತೂರ್ಕೊಂಡು ಹೋಗ್ಬಿಡುತ್ತೆ, ಅದು ಕಣ್ಣಿಗೆ ಕಾಣೋದಿಲ್ಲ. ಅದೇ ರೀತಿ ಇವತ್ತು ನಿಮಗೆ ತೂಫಾನ ರೀತಿಯಲ್ಲಿ ನಿಮಗೆ ಕಷ್ಟಗಳ ವಿರುದ್ಧವಾಗಿ ಬಂದಿರ್ಬೋದು, ಅನೇಕ ಸಮಸ್ಯೆಗಳು ನಿಮಗೆ ಎದುರಾಗಿ ಬಂದಿರ್ಬೋದು. ಹೊಗೆ ಹೇಗೆ ಹಾರಿ ಹೋಗುತ್ತೋ ಆ ರೀತಿಯಾಗಿ ಇವತ್ತು ನಿಮ್ಮ ಜೀವಿತದಲ್ಲಿ ಇರುವಂತ ಎಲ್ಲಾ ಸಮಸ್ಯೆಗಳು ಹಾರಿ ಹೋಗುವ ರೀತಿಯಲ್ಲಿ ನಾನು ಮಾರ್ಪಡಿಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ನೋಡಿ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಅದ್ರ ಮೇಲಿನ ವಾಕ್ಯ, ದಿಕ್ಕಿಲ್ಲದವರಿಗೆ ದೇವರು ಏನಾಗಿದ್ದಾರೆ, ತಂದೆ ಆಗಿದ್ದಾರೆ. ಹಲ್ಲೆಲೂಯಾ. ಅನ್ನೋ 5ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದಿಕ್ಕಿಲ್ಲ ಅಂತ ಇವತ್ತು ನನಗೆ ಯಾರು ಇಲ್ಲಪ್ಪ, ಎಲ್ಲರೂ ನನ್ನ ಕೈ ಬಿಟ್ಟಿದ್ದಾರೆ, ಸಂಬಂಧಿಕರು ನನ್ನ ಕೈ ಬಿಟ್ಟಿದ್ದಾರೆ, ಕುಟುಂಬದ ನನ್ನ ಕೈ ಬಿಟ್ಟಿದ್ದಾರೆ, ಎತ್ತವರು ಕೈ ಬಿಟ್ಟಿದ್ದಾರೆ, ಯಾರು ಇಲ್ಲದೆ ಇರೋ ಸಮಯದಲ್ಲಿ ನಮ್ಮ ದಿಕ್ಕಿಲ್ಲದವರಿಗೆ ದೇವರು ಏನಾಗಿದ್ದಾರೆ, ತಂದೆ ಆಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ದೇವರು ಆತನ ತಂದೆ ಆಗಿದ್ದಾನೆ ಅಂತ ದೇವರು ಹೇಳ್ತಾ ಇದ್ದಾರೆ. ವಿಧವೆಯರಿಗೆ ಸಹಾಯಕನಾಗಿದ್ದಾನೆ. ಅದೇ ರೀತಿ ಒಬ್ಬಂಟಿಗರಾಗಿ ಇರುವಂತ ಪ್ರತಿಯೊಬ್ಬರಿಗೂ ದೇವರು ಏನ್ ಮಾಡ್ತಾ ಇದ್ದಾನೆ, ಆತ ನಿಮ್ಮ ಸಂಗಡ ಇದು, ನಿಮ್ಮ ಜೊತೆ ಇದು, ಆತ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡೋ ದೇವರಾಗಿದ್ದಾರೆ. ನೋಡಿ, 10ನೇ ವಾಕ್ಯದಲ್ಲಿ ಹೇಳ್ತದೆ, ನಿನ್ನ ಪ್ರಜಾ ಮಂಡಳಿ ಅದರಲ್ಲಿ ವಾಸಿಸಿಕೊಂಡಿತ್ತು, ದೇವರೇ ನೀನು ದಯಪ್ರಾರನಾಗಿ ದರಿದ್ರರಿಗೆ ಬೇಕಾದುದು ಎಲ್ಲವನ್ನ ಸವರಿಸಿ ಕೊಟ್ಟಿದ್ಯಾ. ಇವತ್ತು ದೇವರ ಮಕ್ಕಳೇ, ಇವತ್ತು ದರಿದ್ರರಂದ್ರೆ ಅನೇಕ ಕಷ್ಟದಲ್ಲಿ, ಹೋರಾಟದಲ್ಲಿ, ಇಕ್ಕಟ್ಟಿನಲ್ಲಿ, ಸಮಸ್ಯೆದಲ್ಲಿ ಹಾದು ಹೋಗ್ತಿರೋಂಥ ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮ ವಿಷಯ ಏನಾಗಿರ್ಬೋದು, ಎಂತ ವಿಷಯ ಆಗಿರ್ಬೋದು, ಈ ಲೋಕದಲ್ಲಿ ಯಾರು ಸಹಾಯ ಮಾಡದೇ ಇರ್ಬೋದು, ಆದ್ರೆ ನನ್ನ ದೇವರು ಏನ್ ಹೇಳ್ತಾ ಇದ್ರೆ, ನಿಮ್ಮ ಎಲ್ಲಾ ಬಡತನವನ್ನು, ನಿಮ್ಮ ಎಲ್ಲಾ
ಬೇಕಾದದ್ದು ಎಲ್ಲವನ್ನು ದೇವರು ಕೊಡೋದಕ್ಕಾಗುತ್ತದೆ. ಇವತ್ತು ದೇವರ ಮಕ್ಕಳೇ, ನಾವೇನೋ ಚೆನ್ನಾಗಿದ್ದುಕೊಂಡು ಯೇಸು ಸ್ವಾಮಿನ ಹುಡ್ಕೊಂಡು ಬಂದಿಲ್ಲ. ನಾವು ಕೂಡ ನಿಮ್ಮ ಹಾಗೆ ಬಡತನದಲ್ಲಿ, ಕಷ್ಟದಲ್ಲಿ, ದುಃಖದಲ್ಲಿ, ಸಾಲದಲ್ಲಿ, ಮಾಟ ಮಂತ್ರ ಬಂಧನದಲ್ಲಿ, ಅನೇಕ ಇಕ್ಕಟ್ಟಿನಲ್ಲಿ, ಬಟ್ಟೆ ಇಲ್ಲದೆ, ಊಟ ಇಲ್ಲದೆ, ವಸ್ತ್ರ ಇಲ್ಲದೆ ಬಿದ್ದಿರುವಂತ ಜೀವಿತವನ್ನು ನಮಗೆ ಯೇಸು ಸ್ವಾಮಿ ಕುರಿತು ನನಗೆ ಬಂದು ಹೇಳಿದ್ರು. ಯಾವಾಗ ನಾವು ಯೇಸುವನ್ನು ಕಂಡುಕೊಂಡ್ರಿ, ಯಾವಾಗ ಯೇಸುವನ್ನು ನಾವು ತಿಳಿದುಕೊಂಡ್ರಿ, ಯಾವತ್ತಿಂದ ನಮ್ಮ ಜೀವಿತವನ್ನು ಇವತ್ತವರೆಗೂ ದೇವರು ನಮ್ಮನ್ನ ಮೇಲೆ ಎತ್ತುತ್ತಾ ಬಂದ್ರು. ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ರು. ಹೌದು, ಯೇಸು ಸ್ವಾಮಿ ಬಳಿಗೆ ಬರುವಾಗ ಬಿಡುಗಡೆ ನಡೆಯುತ್ತೆ, ಅದ್ಭುತ ನಡೆಯುತ್ತೆ. ಆದ್ರೆ ದೇವರ ಮಕ್ಕಳೇ, ಅದ್ಭುತಗಳಿಗಿಂತ, ಬಿಡುಗಡೆಗಳಿಗಿಂತ ಉತ್ತಮವಾದದ್ದು ದೇವರು ಯೇಸು ಸ್ವಾಮಿನ ನಂಬುವವರಿಗೆ ಈ ಲೋಕದಲ್ಲಿ ಏನು ಸಿಗದೇ ಇರೋದು, ಪರಲೋಕದಲ್ಲಿ ನಮಗೊಂದು ಮನೆ ಉಂಟು. ದೇವರ ಮಕ್ಕಳೇ, ಈ ಲೋಕದಲ್ಲಿ ಅನೇಕ ನಶಿಸಿ ಹೋಗ್ಬೋದು, ನಾಶವಾಗ್ಬೋದು. ಆದ್ರೆ ಇವತ್ತು ಈ ಲೋಕದಲ್ಲಿ ಏನು ಸಂಪಾದನೆ ಮಾಡಿದ್ರು ಯಾವುದು ಕೂಡ ನಾವು ಸತ್ತಾಗ ತೆಗೆದುಕೊಂಡು ಹೋಗುದಿಲ್ಲ. ಆದ್ರೆ ಪರಲೋಕದಲ್ಲಿ ನಮಗೋಸ್ಕರ ದೇವರು ಶಾಂತಿಯನ್ನು, ಸಮಾಧಾನವನ್ನು, ಸಂತೋಷವನ್ನು, ನೆಮ್ಮದಿಯನ್ನು ಆತನು ನಮಗೋಸ್ಕರ ದಯಪಾಲಿಸೋನಾಗಿದ್ದಾನೆ. ಯೇಸು ಸ್ವಾಮಿ ನಂಬಿ ಬರುವಂತ ಪ್ರತಿಯೊಬ್ಬರ ಮಕ್ಕಳಿಗೂ ಬಿಡುಗಡೆ ಉಂಟು, ಅದ್ಭುತ ಉಂಟು. ಇವತ್ತು ಕಷ್ಟ, ಇವತ್ತು ಕ್ರಿಸ್ತನ ನಂಬಿರೋರಿಗೆ ಕಷ್ಟ ಇದೆ, ಇಲ್ಲ ಅಂತಲ್ಲ. ಮರಕ್ಕೆ ಬರದೆ ಈ ಲೋಕದಲ್ಲಿ ನಮಗೆ ಬರದ ಮರಕ ಬರುತ್ತೆ, ನಮಗೆ ಬರೋದು ಕಷ್ಟ. ಆದ್ರೆ ಕ್ರಿಸ್ತನಲ್ಲಿ ಇರುವವರಿಗೆ ಯಾವ ಕಷ್ಟ ಬಂದ್ರು ಕೂಡ ನನ್ನ ದೇವರು ನನ್ನ ಜೊತೆ ಇದ್ದಾರೆ, ನನ್ನನ್ನು ಆ ಕಷ್ಟಗಳಿಂದ ಎಲ್ಲ ಬಿಡಿಸ್ತಾರೆ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಧೈರ್ಯವಾಗಿರ್ತೀವಿ. ಆದ್ರೆ ಕ್ರಿಸ್ತನ ನಂಬದೇ ಇರೋರಿಗೆ ಯಾವ ದಾರಿ ಇಲ್ಲ, ಯಾವ ದಿಕ್ಕಿಲ್ಲ, ಏನು ಇಲ್ಲ, ಕತ್ತಲಲ್ಲಿ ನಡೀತಾ ಇರ್ತಾರೆ. ಆದ್ರೆ ಯಾವಾಗ ನೀನು ಕ್ರಿಸ್ತನನ್ನು ನಂಬುತ್ತೀಯಾ, ಏಸು ನನ್ನ ಜೀವಿತದಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ನೀನ್ ನಂಬಿಕೆಯಿಂದ ಬರ್ತೀಯಾ, ಆ ಕತ್ತಲ ಅವಸ್ಥೆ ಎಲ್ಲ ಹೋಗಿ ದೇವರು ನಿನ್ನ ಜೀವಿತದಲ್ಲಿ ಬೆಳಕಾಗಿರೋದಕ್ಕೆ ಬರ್ತಾರೆ. ಆ ಬೆಳಕು ನಿನ್ನನ್ನು ಮುಂದೆಗಡೆ ತೆಗೆದುಕೊಂಡು ಹೋಗುತ್ತೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಕ್ರಿಸ್ತನ ಕತ್ತಲೆ ಎಲ್ಲ ಹೋಗಿ ಏನಾಗುತ್ತೆ, ಸೈತಾನ ಬಂದು ಕತ್ತಲೆ ಅವಸ್ಥೆಯಲ್ಲಿ ಇರುವುದು, ಕ್ರಿಸ್ತನ ಬಂದು ಬೆಳಕಿನಲ್ಲಿ ನಡೆಯುವಾತನಾಗಿದ್ದಾನೆ. ಕತ್ತಲೆಯಲ್ಲಿ ಇರುವಂತ ನಿಮ್ಮ ಜೀವಿತವನ್ನು ಆತ ನಿಮಗೆ ಬೆಳಕಾಗಿ ಆತ ನಿಮಗೆ ಒದಗಿಸುವವನಾಗಿರ್ತಾನೆ. ಕತ್ತಲೆ ರಾತ್ರಿಯಲ್ಲಿ ಯಾರಾದ್ರೂ ನಡೆದಾಡ್ತೀರಾ? ಕತ್ತಲೆಯಲ್ಲಿ ಹೋಗೋದಕ್ಕೆ ನೀವು ಇಷ್ಟಪಡ್ತೀರಾ? ಯಾರು ಇಷ್ಟಪಡೋದಿಲ್ಲ. ನಾವೆಲ್ಲ ಯಾವ್ದ್ರಲ್ಲಿ ಇಷ್ಟಪಡ್ತೀವಿ? ಬೆಳಕಲ್ಲಿ ಇರೋದಕ್ಕೆ ಇಷ್ಟಪಡ್ತೀವಿ. ಆದ್ರೆ ನಮ್ಮ ದೇವರು ಬೆಳಕಿನವನಾಗಿದ್ದಾನೆ. ಬೆಳಕಲ್ಲಿ ಇರೋದಕ್ಕೆ ನಿಮ್ಮನ್ನ ಆತನ ಕರೆದಿದ್ದಾನೆ. ದೇವರ ಮಕ್ಕಳೇ, ಇವತ್ತು ನೀವು ಕಣ್ಣೀರು ಸುರಿಸಬೇಡ್ರಿ. ದುಃಖ ಇದೆಯಾ, ಕಷ್ಟ ಇದೆಯಾ, ವೇದನೆ ಇದೆಯಾ, ದೇವರ ಬಳಿಯಲ್ಲಿ ಬನ್ರಿ. ಯೇಸುವೇ, ನನ್ನ ಜೀವಿತದಲ್ಲಿ ಇಂತ ಒಂದು ಸಮಸ್ಯೆ ಇದೆ. ಯೇಸಪ್ಪ, ನನ್ನ ಜೀವಿತದಲ್ಲಿ ಇಂತ ಒಂದು ಕಷ್ಟ ಇದೆಯಪ್ಪ. ನನ್ನ ಮಗಳ ಜೀವಿತದಲ್ಲಿ ಇಂತ ಒಂದು ಹೋರಾಟ ಇದೆ. ನನ್ನ ಗಂಡ ನನ್ನನ್ನು ಹೊಡಿತಾ ಇದ್ದಾರೆ. ನನ್ನ ಹೆಂಡತಿ ನನ್ನ ಮಾತು ಕೇಳ್ತಾ ಇಲ್ಲ. ನನ್ನ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ಪ್ರತಿದಿನ ನೋಡಿದ್ರೆ ಜಗಳ, ಎಷ್ಟು ದುಡಿದ್ರು ನನಗೆ ಹಣ ಸಾಕಾಗ್ತಾ ಇಲ್ಲ ಅಂತೇಳಿ ಈ ರೀತಿಯಾದ ಸಮಸ್ಯೆದಲ್ಲಿ ನೀವು ಹಾದು ಹೋಗ್ತಾ ಇದ್ರೆ, ಯಾವಾಗ ಯೇಸು ಸ್ವಾಮಿ ಬಳಿಯಲ್ಲಿ ಹೋಗಿ ಯೇಸುವೇ, ನನ್ನ ಜೀವಿತದಲ್ಲಿ ಅದ್ಭುತ ಮಾಡಪ್ಪ, ಇಂಥ ಒಂದು ಸಮಸ್ಯೆ ನನಗೆ ಬಿಡುಗಡೆ ಕೊಡು ಅಂತೇಳಿ ಯಾವಾಗ ನೀವು ಕೂಗುದಕ್ಕೆ ಪ್ರಾರಂಭ ಮಾಡ್ತೀರಾ, ಹೇಳೋದಕ್ಕೆ ಪ್ರಾರಂಭ ಮಾಡ್ತೀರಾ, ಅಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಕೊಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ನೋಡಿ ದೇವರ ಮಕ್ಕಳು, ಒಂದು ಡಾಕ್ಟರ್ ಬಳಿ ಹೋಗ್ತೀರಾ, ಡಾಕ್ಟರ್ ಕೇಳ್ತಾರೆ ಏನಮ್ಮ ಆಯ್ತು ಅಂತ ಕೇಳ್ತಾರೆ. ನೀವು ಹೇಳ್ತೀರಾ ನನ್ನ ಮಗಳಿಗೆ ಹುಷಾರಿಲ್ಲ, ಇಲ್ಲ ನನಗೆ ಹುಷಾರಿಲ್ಲ, ನನಗಿಂತ ಒಂದು ಸಮಸ್ಯೆ ಇದೆ ಅಂತ ನೀವು ಹೇಳ್ತೀರಾ. ಆ ಸಮಸ್ಯೆನ ನೋಡಿ ಆ ಡಾಕ್ಟರ್ ಏನ್ ಮಾಡ್ತಾರೆ, ಅದಕ್ಕೆ ತಕ್ಕ ಹಾಗೆ ನಿಮಗೆ ಮೆಡಿಸಿನ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ನಮ್ಮ ಯೇಸುವಿನ ಬಳಿಯಲ್ಲಿ ನೀನು ಬಂದು ಯಾವಾಗ ಮನಸ್ಸು ಬಿಚ್ಚಿ ನಿನ್ನ ಹೃದಯಾಂತರವಾಗಿ ಕಣ್ಣೀರು ಸುರಿಸಿ ನೀನು ಅಳುತ್ತಾ ಪ್ರಾರ್ಥನೆ ಮಾಡ್ತೀಯಾ, ಅಲ್ಲಿ ದೇವರು ನಿನ್ನ ಕೂಗನ್ನು ಕೇಳ್ತಾರೆ. ಯಾವತ್ತು ನಿನ್ನ ಕಣ್ಣೀರನ್ನು ನೋಡಿ ಸುಮ್ಮನೆ ಇರೋ ದೇವರಲ್ಲ ನಮ್ಮ ದೇವರು. ಅನೇಕ ಯೇಸು ಸ್ವಾಮಿ ಈ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುವಾಗ ಅನೇಕ ಸ್ತ್ರೀಯರು, ತೆತ್ತ ತಾಯಿ ಅಳುವಾಗ ನನಗೋಸ್ಕರ ಅಳಬೇಡ್ರಿ, ನಿನಗೋಸ್ಕರ, ನಿನ್ನ ಮಕ್ಕಳಿಗೋಸ್ಕರ ಅಳ್ರಿ, ನಾನು ನಿಮಗೆ ಬಿಡುಗಡೆ ಕೊಡ್ತೀನಿ ಅಂತ ದೇವರು ಹೇಳಿದ್ರು. ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮನೆಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಅಳ್ರಿ. ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ರಿ. ಆಗದ ಕಾರ್ಯಗಳನ್ನು ಆಗುವಂತೆ ಮಾಡೋ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅಸಾಧ್ಯಗಳನ್ನು ಸಾಧ್ಯ ಮಾಡೋ ದೇವರು, ಸರ್ವಶಕ್ತನು, ಆಕಾಶ ಭೂಮಿ ಉಂಟು ಮಾಡಿದ ದೇವರು, ಲೋಕ ನಕ್ಷತ್ರ ಉಂಟು ಮಾಡಿದ ದೇವರು. ನಿನ್ನ ಜೀವನದಲ್ಲಿ ಬಿಡುಗಡೆ ಮಾಡೋದಕ್ಕೆ ದೇವರಿಗೆ ದೊಡ್ಡ ವಿಷಯನ ಇಲ್ಲ. ನಿನ್ನ ಸಮಸ್ಯೆಯನ್ನು ಬದಲಾಯಿಸೋದಕ್ಕೆ ದೇವರಿಗೆ ದೊಡ್ಡ ವಿಷಯ ಇಲ್ಲ. ಆತನು ಸರ್ವಶಕ್ತನಾಗಿದ್ದಾನೆ. ಆತನು ಜೀವವುಳ್ಳ ದೇವರಾಗಿದ್ದಾನೆ. ನಮ್ಮ ದೇವರು ಕಣ್ಣಿದ್ರು ನೋಡಿದರ ದೇವರಲ್ಲ, ಕಿವಿದ್ರು ಕೇಳಿಸ್ಕೊಳ್ಳದಿರೋ ದೇವರಲ್ಲ, ಬಾಯಿದ್ರು ಮಾತನಾಡದಿರೋ ದೇವರಲ್ಲ. ನಮ್ಮ ದೇವರು ಕಣ್ಣಿದ್ದು ಆತ ನೋಡುವಂತ ದೇವರಾಗಿದ್ದಾನೆ. ಕಿವಿದು ನಮ್ಮ ಶಬ್ದವನ್ನು ಕೇಳಿಸ್ಕೊಳ್ಳೋ ದೇವರು, ನಾವು ಮಾತಾಡುವಾಗ ನಮ್ಮ ಒಟ್ಟಿಗೆ ಮಾತನಾಡೋ ದೇವರು ನಮ್ಮ ದೇವರಾಗಿದ್ದಾರೆ. ದೇವರ ಮಕ್ಕಳೇ, ಆತನು ನಿನ್ನೆ ಇದ್ದಾಗ ಇವತ್ತು ನಿರಂತರವು, ನಾಳೆ ಯಾವಾಗಲೂ ಆತನು ಇರುವಾತನ ದೇವರು ನಮ್ಮ ದೇವರಾಗಿದ್ದಾರೆ. ಇವತ್ತು ದೇವರ ಮಕ್ಕಳೇ, ನೀನು ಕಷ್ಟದಲ್ಲಿ ಹೋರಾಡಿ, ಇವತ್ತು ನನ್ನ ದೇವರ ಅಪ್ಪ ಹೇಳ್ತಾ ಇದ್ದಾರೆ, ಅನೇಕರು ಕಣ್ಣೀರು ಆಗ್ತಾ ಇದ್ದೀರಾ, ಅನೇಕರು ಕಷ್ಟದಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ, ಅನೇಕ ಸಮಸ್ಯೆದಲ್ಲಿದ್ದೀರಾ. ಆದ್ರೆ ಇವತ್ತು ನೀವು ಯೇಸುವಿನ ಬಳಿಗೆ ಬಂದಿರೋದಾದ್ರೆ ಖಂಡಿತ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ನಡೆಯುತ್ತೆ. ಒಂದು ದಿನ ಬಂದು ಹೋದ್ರೆ ನಮ್ಮ ಜೀವಿತದಲ್ಲಿ ಅದ್ಭುತ ಅಲ್ಲ, ಪ್ರತಿ ಭಾನುವಾರ ಆರಾಧನೆ ನಡೆಯುತ್ತೆ. ಯಾರು ಮಿಸ್ ಮಾಡ್ಕೊಳ್ಳದೆ ಬರ್ಲಿ, ಖಂಡಿತ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ನಡೆಯುತ್ತೆ. ಇವತ್ತು ಅನೇಕರು ಕೆಲಸ ಕಾರ್ಯ ಬಿಟ್ಟು ಬಂದಿರ್ಬೋದು. ದೇವರ ಮಕ್ಕಳೇ, ಒಂದಲ್ಲ ಒಂದು ದಿನ ಅನೇಕರಿಗೆ ಕೊಡತಕ್ಕಂತೆ ನಿಮ್ಮ ಕೆಲಸವನ್ನು, ನಿಮ್ಮ ಬಿಸ್ನೆಸ್ ಅನ್ನು, ನಿಮ್ಮ ಪ್ರತಿಯೊಂದನ್ನು ಕೂಡ ದೇವರು ಆಶೀರ್ವಾದ ಮಾಡ್ತಾರೆ. ನಿಮ್ಮ ದವಸ ಧಾನ್ಯಗಳು ತುಂಬಿ ತುಳುಕತಕ್ಕಂತೆ ದೇವರು ನಿಮ್ಮನ್ನು ಅಭಿವೃದ್ಧಿ ಮಾಡ್ತಾರೆ. ಆಶೀರ್ವಾದ ಕುರಿತು ನಾನು ಹೇಳೋದಲ್ಲ, ಇವತ್ತು ನೀವು ತ್ಯಾಗ ಮಾಡಿ, ಇವತ್ತು ಇಲ್ಲಿ ಸಮಯವನ್ನು ಕೊಟ್ಟು ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುತ್ತಾ ಯಾವ ವ್ಯಕ್ತಿ ಕೂಡ ನಾಶವಾಗಿ ಹೋಗುದಿಲ್ಲ. ಯೇಸು ಸ್ವಾಮಿ ನಂಬಿ ಬಂದಿರೋ ಯಾವ ವ್ಯಕ್ತಿ ಕೂಡ ಭಿಕ್ಷೆ ನೆತ್ತುವುದಿಲ್ಲ. ದೇವರ ಮಕ್ಕಳೇ, ಆತನು ನಂಬಿ ಬಂದಿರೋ ಪ್ರತಿಯೊಬ್ಬರ ಜೀವಿತವನ್ನು ದೇವರು ಬದಲಾಯಿಸಿದ್ದಾರೆ. ಶೂನ್ಯವಾಗಿರೋ ಜೀವಿತವನ್ನು ಸಮೃದ್ಧಿಯಾಗಿ ದೇವರು ಆಶೀರ್ವಾದ ಮಾಡಿದ್ದಾರೆ. ದೇವರ ಮಕ್ಕಳೇ, ನಾನು ಏನು ಕೇಳ್ತಾ ಇದ್ದೀನಿ, ಇವತ್ತು ನೀವು ಕಷ್ಟದಲ್ಲಿ ಬಂದಿರೋ ಕಾರಣ ನನ್ನ ಕಷ್ಟದ ಕುರಿತು ನಾನು ಮಾತಾಡ್ತಾ ಇರೋದು. ದೇವ ಸೇವಕರು ಹೇಳಿದ್ರು, ಸಿಂಹದ ಪಾತಿಯಲ್ಲಿ
ಆದ್ರೆ ಯೇಸುನ ನಂಬುವವರಿಗೂ ಜೀವವು ರಕ್ಷಣೆ ಉಂಟು. ದೇವರ ಮಕ್ಕಳೇ, ಆತನನ್ನು ನಂಬಿರಿ, ಖಂಡಿತ ನಿಮಗೆ ಬಿಡುಗಡೆ ನಡೆಯುತ್ತೆ. ಆತ ನಿಮಗೆ ರಕ್ಷಣೆ ಕೊಡ್ತಾರೆ. ಅನೇಕ ಕಷ್ಟ ಇದ್ರೆ ನಿಮ್ಗೊಂದು ಸಮಾಧಾನ ಇರುತ್ತೆ. ದೇವರ ಮಕ್ಕಳೇ, ಈ ವಾಕ್ಯದಿಂದ ದೇವರು ನಿಮ್ಮೆಲ್ಲವನ್ನು ಆಶೀರ್ವಾದ ಮಾಡಲಿ. ಸಮಯ ಅಧಿಕ ಆಗಿರೋದ್ರಿಂದ ನಾನು ವಾಕ್ಯ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಬುಧವಾರ ಶುಕ್ರವಾರ ಇಲ್ಲಿ ಪ್ರಾರ್ಥನೆ ನಡೆಯುತ್ತೆ. ಆಗಿರೋರು, ಆಸಕ್ತಿ ಇಲ್ಲವರು, ಸಮಯ ಉಳ್ಳವರು 6ವರೆಗೆ ಬಂದು ಪಾಲಕರಾಗಿರಿ. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನಿಮ್ಮ ಜೀವಿತದಲ್ಲಿ ಬಿಡುಗಡೆಗಳು ನಡೆಯುತ್ತೆ, ಅದ್ಭುತಗಳು ನಡೆಯುತ್ತೆ. ನೀವು ಕೆಲಸಕ್ಕೆ ಏನೆಂದಕ್ಕೆಲ್ಲ ಸಮಯ ಇದೆ, ಅದು ದೇವರಿಗೋಸ್ಕರ ಸ್ವಲ್ಪ ಸಮಯ ಕೊಟ್ಟು ನೋಡಿ, ನಿಮ್ಮ ಜೀವಿತ ಬದಲಾಗುತ್ತೆ. ಭಾನುವಾರ 10 ಗಂಟೆಗೆ ಇಲ್ಲಿ ಆರಾಧನೆ ನಡೆಯುತ್ತೆ. ಯಾರು ಮಿಸ್ ಮಾಡ್ಕೊಳ್ಳದೆ ಪ್ರಾರಂಭದಿಂದ 10 ಗಂಟೆಗೆ ನೀವು ಬನ್ನಿ. ಆರಾಧನೆ ನಡೀತಾ ಇರುತ್ತೆ. ಆರಾಧನೆ ಮಾಡ್ತಾ ಮಾಡ್ತಾ ಇಲ್ಲಿ ಬಿಡುಗಡೆಗಳು ನಡೆಯುತ್ತೆ, ಅದ್ಭುತಗಳು ನಡೆಯುತ್ತೆ. ಅಪ್ರಸನ್ನತೆಯಲ್ಲಿ ಇರುವಾಗ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾರೆ, ದೇವರು ನಿಮ್ಮ ಸಂಗಡ ಮಾತಾಡ್ತಾರೆ. ಇಲ್ಲಿ ಸೇವಕರು ಮಾತಾಡುವಾಗಲೇ ವಾಕ್ಯದ ಮೂಲಕ ನಿಮ್ಮ ಜೊತೆ ದೇವರು ಮಾತಾಡ್ತಾರೆ. ಇವತ್ತು ನೀವು ಅನ್ಕೊಳ್ತೀರಾ, ಅಯ್ಯೋ ಆ ಸೇವಕರು ಹೇಳ್ತಾ ಇದ್ದಾರೆ, ಏನ್ ನನ್ನ ಬಗ್ಗೆ ಹೆಂಗ್ ಗೊತ್ತವ್ರಿಗೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ನೀವು ಅನ್ಕೋತೀರಾ. ಆದ್ರೆ ನಿಮ್ಮ ಹೃದಯವನ್ನು, ನಿಮ್ಮ ಮನಸ್ಸನ್ನು, ನಿಮ್ಮ ಕಷ್ಟವನ್ನು ತಿಳಿದಿದ್ದು, ನಾನು ಈ ಸಭೆ ಸೇವಕರಲ್ಲ, ತಂದೆಯಾದ ದೇವರು, ಲೋಕ ರಕ್ಷಕನು, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಯೇಸು ಸ್ವಾಮಿ ನಮ್ಮ ಹೃದಯವನ್ನು ನೋಡಿ ಆತ ನಿಮ್ಮ ಸಂಗಡ ಕುರಿತು ಯಾಕೆ ಮಾತಾಡ್ತಾ ಇರೋದು. ಮಗಳೇ, ನಾನು ನಿನ್ನ ಜೀವಿತದಲ್ಲಿ ಬಿಡುಗಡೆ ಕೊಡ್ತೀನಿ, ಮಗಳೇ ನಾನು ನಿನ್ನ ಜೀವಿತದಲ್ಲಿ ಬಿಡುಗಡೆ ಕೊಡ್ತೀನಿ ಅಂತ ಹೇಳಿ ದೇವರು ಇವತ್ತು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಸೇವಕರೆಲ್ಲ ಮಾತಾಡ್ತಾ ಇರೋದು, ದೇವರು ನಿಮ್ಮ ಒಟ್ಟಿಗೆ ಮಾತಾಡ್ತಾ ಇರೋದು. ದೇವರ ಮಕ್ಕಳೇ, ಖಂಡಿತ ದೇವರು ಬಿಡುಗಡೆ ಕೊಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವರು, ನಮ್ಮ ದೇವರು, ಆತನ ಬಳಿಗೆ ಬರುವ ಪ್ರತಿಯೊಬ್ಬರಿಗೂ ದೇವರು ಅದ್ಭುತ ಮಾಡಲಿಕ್ಕೆ ನನ್ನ ದೇವರು ಜೀವ ಸ್ವರೂಪನಾಗಿದ್ದಾನೆ. ನಾವೆಲ್ಲರೂ ಆಗಿರೋ ಸ್ಥಳಗಳಲ್ಲಿ ಎದ್ದು ನಿಂತುಕೊಂಡು ಕಾಣಿಕೆಗಳನ್ನಾಡಿ ನಾವು ದೇವರ ನಾಮನ ಮಹಿಮೆ ಪಡಿಸೋಣ. ಕಾಣಿಕೆಗಳನ್ನಾಡಿ ದೇವರ ನಾಮನ ಮಹಿಮೆ ಪಡಿಸಿ ನಾವು ಊಟ ನಡೆಸಿ. ಎಲ್ಲರೂ ಕಣ್ಣುಗಳು ಮುಚ್ಚಿ, ಎಲ್ಲರೂ ಕಾಲಿಗೆ ಕಾಲಿ ಚಪ್ಪಳೆ ಹೊಡೆದು ಸಂತೋಷ ಆಗಿದ್ದೀರಾ ಎಲ್ಲರೂ? ಹಾಲೆಲೂಯಾ, ಜೋರಾಗಿ. ಎಲ್ಲಿ ಶಬ್ದ ಇಲ್ಲ? ಸುಸ್ತಾಯ್ತಾ? ಊಟ ಮಾಡಿಲ್ವಾ? ಎಷ್ಟು ನಿಮ್ಮ ಒಳಗಡೆ ಇರೋದು ಯಾರು? ಜೀಸಸ್. ಹಾಲೆಲೂಯಾ, ಆಯ್ತಾ? ಜೋರಾಗಿ ಹೇಳೋದು ಹಾಲೆಲೂಯಾ. ಹಾ, ವೆರಿ ಗುಡ್. ಸೊ ಹೃದಯವ ಕೇಳಿದನು, ಆಸ್ತಿಯ ಕೇಳಲಿಲ್ಲ, ಅಂತಸ್ತ ಕೇಳಲಿಲ್ಲ, ಅಂತಯ್ಯ ಕೇಳಿದನು. ಚಿನ್ನವ ಕೇಳಲಿಲ್ಲ, ವಜ್ರವ ಕೇಳಲಿಲ್ಲ, ಹೃದಯವ ಕೇಳಿದನು. ಆಸ್ತಿಯ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಅಂತಯ್ಯ ಕೇಳಿದನು. ನಾ ಹುಡುಗಿ ಹೋಗಲಿಲ್ಲ, ನೀ ನನ್ನ ಹುಡುಗಿ ಬಂದೆ. ನಾ ಹುಡುಗಿ ಹೋಗಲಿಲ್ಲ, ನೀ ನನ್ನ ಹುಡುಗಿ ಬಂದೆ. ನನ್ನ
ಹೋಗಿದ್ದೀರಾ? ಸಂತೋಷ ಆಯ್ತು ಆರಾಧನೆ ಮಾಡಿ? ಆಮೇಲೆ ಆಮೇಲೆ ಅನ್ನಿ. ಓಕೆ, ಪ್ರೈಸ್ ಲಾರ್ಡ್. ಕಾಣಿಕೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಕಾಣಿಕೆಗಾಗಿ ಜೋಶಪ್ ಬ್ರದರ್ ಅವರು ಪ್ರಾರ್ಥನೆ ಮಾಡ್ತಾರೆ. ಕೊಟ್ಟಂಥ ಒಂದೊಂದು ಕೈಗಳನ್ನ ದೇವರ ಆಶೀರ್ವಾದ ಮಾಡಬೇಕು. ಕೊನೆ ಆಶೀರ್ವಾದ ಸೇವಕರು ಹೇಳ್ತಾರೆ.